ನೀವು ಚುನಾಯಿತ ಪ್ರತಿನಿಧಿ, 2ನೇ ಸರಿ MLA ಆಗಿರೋಂಥದ್ದು. ಸೊ ಇದಕ್ಕಿಂತ ಮೊದಲು ನೀವು ಕಾನೂನು ಕೂಡ ವಿದ್ಯಾಭ್ಯಾಸ ಮಾಡಿರುವಂಥದ್ದು. ಸೊ ಇಲ್ಲಿ ಈ ವಿಚಾರ ಸಂಬಂಧಪಟ್ಟಾಗೆ ಈಗ ಈ ಕಾರ್ಯಕರ್ತರು ಇಂಥ ಸಂದರ್ಭಗಳಲ್ಲಿ ಹಿಂದೆ ಕೂಡ ಈಗ ಅರಣ್ಯಾಧಿಕಾರಿಗಳ ವಿಚಾರವಾಗಿ ಕೂಡ FIR ಆಗಿತ್ತು, ಮತ್ತು ಈ 2 FIRಗಳು. ಅಂದರೆ ಇಲ್ಲಿ ನೀವು ಏನಾದರೂ ಜನರಿಗೋಸ್ಕರ ಹೋಗೋಂಥ ಸಂದರ್ಭದಲ್ಲಿ ಏನಾದರೂ ಮಾತಲ್ಲಿ ಏನಾದ್ರು ಎಡುತ್ತಾ ಇದ್ದೀರಾ, ಈ ಥರದ್ದು ಏನಾದ್ರು ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ನಿಮಗೆ? ಯಾಕೆ ಅಂತ ಹೇಳಿದ್ರೆ ಕಾನೂನು ಗೊತ್ತಿದ್ದವರು ಇಂಥ ಪದಗಳನ್ನೆಲ್ಲ ಉಪಯೋಗಿಸೋಂಥ ಸಂದರ್ಭದಲ್ಲಿ ನಾನು ಮಾತಾಡ್ಬಾರ್ದು, ನಾನು ಹೇಳಬಾರ್ದು, ಆದರೂ ಹೇಳ್ತೇನೆ. ನಿಮ್ಮ TV 9ನಲ್ಲಿ ಏನ್ರಿ ನಿಮ್ಮ ಅಪ್ಪಂದ ಸರ್ಕಾರ ಅಂತ ಕೇಳ್ತಾರೆ, ಅದೇ ಮಾತನ್ನು ಕೇಳಿದ್ದು ನಾನು ಅಷ್ಟೇ. ಮಾಧ್ಯಮದವರು ಕೇಳ್ತಾರೆ, ಮಾಧ್ಯಮದವರಿಗೂ ಇದು ಸಮಾಜದ ವಿರುದ್ಧ ಅಂತ ಆದಾಗ ನಿನ್ನ ಅಪ್ಪಂದ ಇದು ಅಂತ ಕೇಳ್ತಾರೆ. ಒಂದು ಪೊಲೀಸ್ ಠಾಣೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆ ಸೊತ್ತಲ್ಲ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯ ತೆರಿಗೆ ಹಣದಿಂದ ಮತ್ತು ಪ್ರಜೆಗಳ ರಕ್ಷಣೆಗೋಸ್ಕರ ಇರತಕ್ಕಂಥ ವ್ಯವಸ್ಥೆ, ಯಾರ್ದು ವೈಯಕ್ತಿಕ ಸೊತ್ತಲ್ಲ ಅದು. ಅಲ್ಲಿ ನನಗೆ ಎಷ್ಟು ಹಕ್ಕಿದೆಯೋ ಸಾಮಾನ್ಯ ಒಬ್ಬ ಪ್ರಜೆಗೂ ಅಷ್ಟೇ ಹಕ್ಕಿದೆ. ಅಲ್ಲಿ ನೀವು ಪ್ರಜೆಗಳಿಗೆ ಅನ್ಯಾಯ ಆಗುವುದನ್ನು ನಾನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ಅರಣ್ಯಾಧಿಕಾರಿಗಳು ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೋಫರ್ ಅನ್ನೋ ಪದ ಕೂಡ ಉಪಯೋಗಿಸಿದ್ರಿ ನೀವು. ಮತ್ತು IPS ಆಫೀಸರ್ ಒಬ್ಬರಿಗೆ ಅಂದರೆ ವೈಯಕ್ತಿಕವಾಗೂ ಕೂಡ ಟಾರ್ಗೆಟ್ ಅಂದರೆ ಅವ್ರನ್ನ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರಿ. ಇಂಥದ್ದೆಲ್ಲ ನೋಡ್ತಾ ಹೋದ ನೋಡಿ, ನಿಮಗೆ ಗೊತ್ತಿರಲಿ, ನೀವು ಕೇಳಿದ ಪ್ರಶ್ನೆ ಒಳ್ಳೆಯದಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಡಿಕ್ಷನರಿ ತೆಗಿಬೇಕು. ಆ ಕನ್ನಡ ಡಿಕ್ಷನರಿಯಲ್ಲಿ ಲೋಫರ್ ಪದದ ಮೀನಿಂಗ್ ಇದೆ. ಲೋಫರ್ ಪದ ಒಬ್ಬ ಅಧಿಕಾರಿಗೆ ಹರ್ಟ್ ಆಗಿದೆ ಅಂತಾದರೆ ಲೋಫರ್ ಪದದ ಮೀನಿಂಗನ್ನು ಹುಡುಕಿ ಕೆಲಸ ಮಾಡಲಿಕ್ಕೆ ಬಾರದವ, ಮೈಗಳ್ಳನನ್ನು ಲೋಫರ್ ಅಂತ ಹೇಳೋದು. ಆಗ ಕೆಲಸ ಮಾಡದ ಅಧಿಕಾರಿ ಲೋಫರೇ. ಅದು ಅವನು ನನಗೆ ಮನಸ್ಸಿಗೆ ನೋವಾಗ್ತದೆ ಅಂತ ಹೇಳಿದರೆ ಅವನು ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಇದು ಮೈಸೂರು ಡಿಕ್ಷನರಿ, ಕನ್ನಡ ಡಿಕ್ಷನರಿಯ ಅರ್ಥ, ನಾನು ಕೊಟ್ಟಿರುವ ಅರ್ಥ ಅಲ್ಲ ಇದು. ಅದರಿಂದಾಗಿ ನಾನು ಬೈಗಳದ್ದು ಏನು ಬೈದಿದ್ದೇನ ಅದು ಕಾನೂನುಬದ್ಧವಾದ ಬೈಗಳವನ್ನೇ ಬೈದದ್ದು ನಾನು. ಸೊ ಈಗ IPS ಅಧಿಕಾರಿಗೂ ಈಗ ಅಂದರೆ ವೈಯಕ್ತಿಕವಾಗಿ ಕೆಲವೊಂದು ವಿಚಾರಗಳು ಮಾತಾಡೋಂಥ ಸಂದರ್ಭ ಇದೆಷ್ಟು ಮಟ್ಟಿಗೆ ಸರಿ? ನೋಡಿ, ಒಬ್ಬ IPS ಅಧಿಕಾರಿ ಇರ್ಬೋದು, ಒಬ್ಬ ಗುಮಾಸ್ತ ಇರ್ಬೋದು, ಒಬ್ಬ ಕ್ಲರ್ಕ್ ಇರ್ಬೋದು, ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು. ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡೋರಿಗೆ ನಾವು ಯಾವತ್ತೂ ಗೌರವ ಕೊಡ್ತೇವೆ ಮತ್ತು ಯಾವತ್ತೂ ಅವರ ಬಗ್ಗೆ ನಾವು ಒಳ್ಳೆಯ ಚಿಂತನೆಯನ್ನು ಮಾಡ್ತೇವೆ. ಮೊನ್ನೆ ಘಟನೆಯಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲರೂ ಕಾಂಗ್ರೆಸ್ ಏಜೆಂಟ್ರ ಹತ್ರ ಕೆಲಸ ಮಾಡಿದರು, ಆಕ್ರೋಶದಲ್ಲಿ ಮಾತಾಡಿದ್ದೇನೆ. ಸೊ ಈಗ ಈ ಕಾರ್ಯಕರ್ತರು ಬೆಳಗ್ಗೆಯಿಂದ ತುಂಬ ಬೆನ್ನೆಲುಬಾಗಿ ನಿಂತಿದ್ರು ಮತ್ತು ಮನೆ ಹತ್ರ ಎಲ್ಲ ಇದ್ದರು. ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ನನ್ನ ದೇವದುರ್ಲಭ ಕಾರ್ಯಕರ್ತರು ಅವರು. ನಾನು ಆ ಕಾರ್ಯಕರ್ತರ ಪಾದ ಪೂಜೆ ಮಾಡ್ತೇನೆ. ನಾನು ಯಾಕಂತ ಹೇಳಿದ್ರೆ ಒಬ್ಬ ಕ್ಷೇತ್ರದ ಜನಪ್ರತಿನಿಧಿ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ವಿಶ್ವಾಸ ಇಟ್ಕೊಂಡು ಹೋರಾಟ ಮಾಡಬೇಕಾದ್ರೆ ನನ್ನ ಈ ರೀತಿಯ ಹೋರಾಟಕ್ಕೆ ಕಾಂಗ್ರೆಸ್ನ ಷಡ್ಯಂತ್ರ ರೂಪಿಸಿ ಬಂಧನ ಮಾಡಬೇಕು ಅಂತ ಹೇಳಿದಾಗ ನೀರು ಕುಡಿಯದೆ, ಊಟ ಮಾಡದೆ, ಬಿಸ್ಕೆಟನ್ನು ಬಿರಿಯಾನಿ ಅಂತ ಸ್ವೀಕಾರ ಮಾಡಿ ಸಂಜೆಯವರೆಗೆ ಕೂತಿದ್ದಾರೆ ಅಂತ ಹೇಳಿದರೆ ಅಂಥ ಕಾರ್ಯಕರ್ತರನ್ನು ಪಡೆದಿರ್ತಕ್ಕಂಥ ನಾನೊಬ್ಬ ಶಾಸಕ, ನಾನು ಧನ್ಯ. ನಾನು ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಅನ್ನುವಂಥ ಮಾತು ಹೇಳಿದರೆ ಅವರಿಗೆ ಸಾಕಾಗಲಿಕ್ಕಿಲ್ಲ. ನನ್ನ ಜೀವ ಇರುವವರೆಗೂ ಅವರ ಸೇವೆ ಮಾಡ್ತೇನೆ. ಮುಂದಿನ ಹೋರಾಟ ಹೇಗಿರುತ್ತೆ? ಖಂಡಿತವಾಗಿ ನಮ್ಮ ಹಿರಿಯರು, ರಾಜ್ಯಾಧ್ಯಕ್ಷರಾಗಿರ್ತಾರೆ ವಿಜೇಂದ್ರ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು, ಇವರೆಲ್ಲರೂ ಇವತ್ತು ಬಂದಿದ್ದಾರೆ. ನಳಿನ್ ಕುಮಾರ್ ಕಟೀಲ್ರು, ನಮ್ಮ ಬ್ರಿಜೇಶ್ ಚೌಟ್ರು, ಭರತ್ ಶೆಟ್ಟರು, ವೇದವಾಸ್ ಕಾಮತ್ರು, ಭಗೀರಥಿ ಅಕ್ಕ, ರಾಜೇಶ್ ನಾಯ್ಕರು, ಉಮಾನತ್ ಕೋಟ್ಯಾನ್ರು, ಕಾರ್ಣಿಕರು, ಸಂಜು ಮಟ್ಟಂದೂರು, ಈ ರೀತಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಬಂದಿದ್ದಾರೆ. ನಮ್ಮ ವಿಶ್ವ ಹಿಂದೂ ಪರಿಷತ್ನ ಮುರಳಿಯವರು, ಭಾಸ್ಕರ್ ಧರ್ಮಸ್ಥಳ, ನವೀನ್ ನೇರಿ ಅವರು ಇದ್ದರು, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಹಿರಿಯರಿದ್ದರು. ಈ ಎಲ್ಲರ ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ಸಂಘಟಿಸುತ್ತೇನೆ ಅಂತ ನಿಶ್ಚಯ ಮಾಡುತ್ತೇವೆ. ಆ ರೀತಿಯಲ್ಲಿ ನಮ್ಮ ಹೋರಾಟಗಳು ಮುಂದುವರಿತವೆ. ಸೊ ಇದಿಷ್ಟು ಹರೀಶ್ ಪೂಂಜಾ ಅವರ ಮಾತು. ಕ್ಯಾಮ್ರಾಮನ್ ರಾಜ್.